ಸೋಡಿಯಂ ಹೈಡ್ರಾಕ್ಸೈಡ್. ಹೌದಾ? ಈ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಇದು ಆಮ್ಲನೋ ಪ್ರತ್ಯಾಮ್ಲನೋ? ಏನಿದು? ಹೌದಾ? ಈ ಪ್ರತ್ಯಾಮ್ಲಕ್ಕೆ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಸೂಚಕಗಳದ. ಅದರಲ್ಲಿ ಒಂದು ಸೂಚಕ ಐತಿ, ಭಾಳ ಇಂಟ್ರೆಸ್ಟಿಂಗ್ ಸೂಚಕ ಐತಿ. ಯಾವ್ದಂದ್ರೆ ಇದು ಫೆನಾಪ್ಥಲಿನ್ ಅಂತ ಹೇಳಿ. ಈ ಫೆನಾಪ್ಥಲಿನ್ ವಿಶೇಷ ಏನಪ್ಪಾ ಅಂದ್ರೆ ಪ್ರತ್ಯಾಮ್ಲ ಹಾಕಿರ ಅದಕ್ಕೆ ಈ ಒಂದು ವಿಶೇಷವಾದಂತ ಪ್ರಯೋಗವನ್ನ ನೋಡ್ರಿ. ಗುಲಾಬಿ ಬಣ್ಣಕ್ಕೆ ಬರ್ತೈತೆ ಇಲ್ಲ ನೋಡೋಣ. ಅದಕ್ಕೂ ಮುಂಚೆ ಅಂತರುಷ್ಣ ಮತ್ತು ಬಹಿರುಷ್ಣ ಕೇಳಿ ಬೀಕರ್ ಕೈ ಹಿಡಿ ತಳಗಿಡಿ. ಸುಡಾತೈತೆ ಸುಡಾಕತ್ತಿಲ್ಲ ನೋಡ್ರಿ. ಈ ಅನುಭವ ಸುಡಾಕತ್ತೆ. ಈ ಸುಡುವ ಅನುಭವ ಐತಲ್ಲ, ಇದನ್ನ ಸುಡ್ತಿಲ್ಲ ಸುಡಾಕತ್ತೆ. ಹೌದಾ? ನೋಡ್ರಿ ಕೊಡ್ಕೊಂಬ. ಇದ್ರಾಗ ಅದರೊಳಗೆ ಈಗ ಫೆನಾಪ್ಥಲಿನ್ ಎಂಬ ಸೂಚಕವನ್ನು ಹಾಕೋಣ. ಈಗ ಇದು ಫೆನಾಪ್ಥಲಿನ್ ಏನ್ ಮಾಡ್ತೈತಿ? ಬಣ್ಣವನ್ನ ಗುಲಾಬಿ ಬಣ್ಣದ ಪದ್ಧತಿలో ನೋಡ್ಲಿಕ್ಕೆ ಫೆನಾಪ್ಥಲಿನ್ ಗುಲಾಬಿ ಬಣ್ಣಕ್ಕ ಪರಿವರ್ತನೆ ಮಾಡ್ತೈತಿ ನೋಡ್ಬೇಕಾಗೈತಿ. ಯಾಕಂದ್ರೆ ಈಗ ನಾವು ತೆಗೆದುಕೊಂಡಂತ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್, ಅದಕ್ಕೆ ನೀರು ಹಾಕಿದಾಗ ಏನೆಲ್ಲ ಏನೇನು ಬಹಿರುಷ್ಣಕ್ಕೆ ನೋಡ್ತಾ ಇದೆ. ನೀವೇ ಕಣ್ಣಾರೆ ನೋಡತ್ತೀರಿ. ಈಗ ಅಲ್ಲಿ ಬೀಕರ್ ಏನಾಗೈತಿ? ಈಗ ಕೆಳಭಾಗ ಬೀಕರ್ ಕೆಳಭಾಗ ಯಾಕೆ ಬಿಸಿ ಆಗೈತಿ? ಉಷ್ಣ ಬ್ಲೇಡ್ ಆಗೈತಿ. ಏನಾಗೈತಿ? ಈಗ ಈ ಬೀಕರ್ನ ಲಕ್ಷ ಕೊಟ್ಟು ನೋಡ್ರಿ. ಇದಕ್ಕೆ ನಾವು ಫೆನಾಪ್ಥಲಿನ್ ಹಾಕಿದ ತಕ್ಷಣ ಬಣ್ಣದಲ್ಲಿ ಏನ್ ಬದಲಾಯಿತು? ಆಯ್ತಾ? ಇದು ಏನೇನು ಸೂಚಿಸ್ತೈತೆ ಅಂದ್ರ ಪ್ರತ್ಯಾಮ್ಲ. ಇದು ಗುಲಾಬಿ ಬಣ್ಣಕ್ಕೆ ಬದಲಾಯ್ತಾ? ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲ. ಈ ಪ್ರತ್ಯಾಮ್ಲ ಫೆನಾಪ್ಥಲಿನ್ ಹಾಕಿದಾಗ ಏನಾಯ್ತು? ಬದಲಾಯ್ತು. ಗೊತ್ತಾಯ್ತಾ? ಸರಿ, ನೆಕ್ಸ್ಟ್ ನೋಡೋಣ ಆಮೇಲೆ.